ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀನಿ. ಇದು ಸೋಮವಾರ ವ್ಲಾಗ್ ಆಗಿದೆ. ಸೋಮವಾರ, ಕಾರ್ತಿಕ್ ಸೋಮವಾರ, ಮೊದಲನೇ ವಾರದ ಪೂಜೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ಸೋಮವಾರದ ಪೂಜೆಗೆ ಬೆಟ್ಟದ ನೆಲ್ಲಿಕಾಯಿ ದೀಪ ಅಂಟಿಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ದೇವ್ರ ನೈವೇದ್ಯಕ್ಕೆ ಅಂತ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ನಮಗೆ ಉಪವಾಸ ಇರೋದ್ರಿಂದ ಬೆಳಗ್ಗೆಯಿಂದ ಇವತ್ತು ಸಂಜೆವರೆಗೂ ನಾನು ಉಪವಾಸ ಇದ್ದೀನಿ, ಎಲ್ಲರೂ ಇಲ್ಲ. ಇವತ್ತು ಉಪವಾಸ ಇರೋದ್ರಿಂದ ಸಂಜೆ ಪಲಾವ್ ಮಾಡ್ಕೊತಾ ಇದ್ದೀನಿ. ಪಲಾವ್, ಪಾಯಸ, ವಡೆ ಮಾಡ್ಕೊತಾ ಇದ್ದೀನಿ. ಪಾಯಸ ಬಂದುಬಿಟ್ಟು ನಾನು ಹೆಸರುಬೇಳೆ ಪಾಯಸ ಮಾಡ್ಕೊಂಡಿದ್ದೀನಿ. ಕಾರ್ತಿಕ್ ಸೋಮವಾರ ಮೊದಲನೇ ವಾರ ಆಗಿರೋದ್ರಿಂದ ಬಾಗಿಲಿಗೆ ದೀಪ ಅಂಟಿಸಿ ದೇವ್ರಿಗೆಲ್ಲ ಪೂಜೆ ಮುಗಿಸ್ಕೊಂಡೆ. ದೇವ್ರದಲ್ಲಿ ಪೂಜೆ ಮುಗಿಸ್ಕೊಂಡು ಬೆಟ್ಟದ ನೆಲ್ಲಿಕಾಯಿ ದೀಪ ಅಂಟಿಸೋದ್ರಿಂದ ಈ ಕಾರ್ತಿಕ್ ಮಾಸದಲ್ಲಿ ತುಂಬ ಒಳ್ಳೆಯದು ಅಂತಾರೆ. ಮನೇಲಿ ಕೂಡ ಸುಖ, ಶಾಂತಿ, ನೆಮ್ಮದಿ, ಹಣ, ಐಶ್ವರ್ಯ, ಅಂತಸ್ತು ಬರುತ್ತೆ ಅನ್ನೋ ಒಂದು ನಂಬಿಕೆ, ಮತ್ತು ನನಗದು ಒಳ್ಳೆಯದಾಗಿದೆ. ಹಾಗಾಗಿ ನಾನು ಕಾರ್ತಿಕ್ ಮಾಸದಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಅಂಟಿಸ್ತೀನಿ. 2 ಆದರೂ ಹಚ್ಬೋದು, 5 ಆದರೂ ಹಚ್ಬೋದು, ಮನೆ ಒಳಗಡೆನೂ ಹಚ್ಬೋದು, ಮತ್ತು ತುಳಸಿ ಗಿಡದಲ್ಲೂ ಹಚ್ಬೋದು, ತುಳಸಿ ಗಿಡದ ಹತ್ರನೂ ಹಚ್ಬೋದು. ಬೆಳ್ಳಿ ಬಟ್ಲಲ್ಲಾದರೂ ಇಟ್ಕೊಂಡು ಹಚ್ಬೋದು, ಅಥವಾ ದೀಪದ ಮೇಲಾದರೂ ಇಟ್ಕೊಂಡು ಹಚ್ಬೋದು. ನಾನು ಬೆಳ್ಳಿ ಪ್ಲೇಟ್, ಚಿಕ್ಕದು ಬೆಳ್ಳಿ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಾಗಿಲಿಗೆ ಅಂಟಿಸೋದಕ್ಕೆ ಮತ್ತು ತುಳಸಿ ಗಿಡದ ಹತ್ರ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ದೇವಸ್ಥಾನಕ್ಕೆ ಹೋಗಿ ಬಂದರೆ ಅಲ್ಲಿಗೆ ಒಂದು ಸಮಾಧಾನ ಆಗುತ್ತೆ ಮನಸ್ಸಿಗೆ. ಎಲ್ಲ ಕಷ್ಟಗಳನ್ನ ಬಗೆಹರಿಸಪ್ಪ, ಏನೇ ಬಂದರೂ ನೀನಿದ್ದೀಯಾ, ಕಷ್ಟ ಬರದೆ ಅಂತ ಯಾರಿಗೂ ಇರೋದಿಲ್ಲ, ಬಂದೇ ಬರುತ್ತೆ. ಬಂದಿದ್ದ ಕಷ್ಟಗಳನ್ನೆಲ್ಲ ಬಗೆಹರಿಸಿ ನಮಗೊಂದು ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಕೇಳಿಕೊಂಡು, ನನ್ನ ಚಾನಲಲ್ಲಿ ವೀಡಿಯೋ ನೋಡ್ತಿದ್ದವರು ಎಲ್ಲರಿಗೂ ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ದೇವಸ್ಥಾನದಿಂದ ಮನೆಗೆ ಬಂದುಬಿಟ್ಟು ಊಟ ಮಾಡೋಣ. ಬೆಳಗ್ಗೆಯಿಂದ ಉಪವಾಸ ಇದ್ದೆ, ಸ್ವಲ್ಪ ಫುಲ್ ಸುಸ್ತಾದಂಗೆ ಅನಿಸ್ಬಿಟ್ಟಿತ್ತು. ಪಾಯಸ, ವಡೆ ನಮ್ಮ ಕಡೆ ಅಂತ ಫಸ್ಟು ಪಾಯಸ ವಡೆ ಮಾಡಿದಾಗ ಫಸ್ಟು ಪಾಯಸ ವಡೆನೇ ತಿನ್ನೋದು. ಆಮೇಲೆ ಪಲಾವ್ ಹಾಕ್ಕೊಂಡು ಊಟ ಮಾಡಿದೆ. ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿಬಿಟ್ಟು, ಏನೇನೇ ಕೆಲಸ ಮಾಡಿದ್ರು ಫಸ್ಟು ಸಂಜೆ ಹೊತ್ತು ನೈಟ್ ಮಲಗುವಾಗ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ನಮಗೊಂದು ದೊಡ್ಡ ಸಮಾಧಾನ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್? ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಾನು ಸೋಯಾಬೀನ್ ಹಾಕಿ ಪಲಾವ್ ಸಾರಿ ಫ್ರೆಂಡ್ಸ್, ಅದೊಂದು ಕಾಲ್ ಬಂತು, ಹಂಗಾಗಿ ರಿಂಗ್ ಆಯಿತು. ಸೋಯಾಬೀನ್ ಹಾಕಿ ಪಲಾವ್ ಮಾಡಿಬಿಟ್ಟು ಹಾಗೆ ನಾನು ನನ್ನ ಮಗಳು ಆಚೆ ಹೋಗೋಣ, ಇನ್ನೂ ಸ್ವಲ್ಪ ಪರ್ಚೇಸಿಂಗ್ ಮಾಡಬೇಕಾಯಿತು, ರೇಷನ್ ಎಲ್ಲ ತರಬೇಕಾಗಿತ್ತು ಅಂತ ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಆಚೆ ಹೊರಟ್ವಿ. ಆಚೆ ಹೋದ್ಮೇಲಂತೂ ಟ್ಯಾಕ್ಸ್ ಹಾಕ್ತಾರೆ ಮಕ್ಕಳು ಅಲ್ವಾ. ನಮ್ಮ ಮನೇಲಂತೂ ಸೇಮ್ ಅದೇ ಥರ. ಹಾಗೆ ಒಂದು ಲಸ್ಸಿ ಮಿಲ್ಕ್ ಶೇಕ್ ಬೇಕು ಅಂತ ತೊಗೊಂಡ್ಳು. ಪನ್ನೀರ್ ಇದೆಯಾ ಅಂತ ಕೇಳಿದೆ, ಪನ್ನೀರ್ ಇರಲಿಲ್ಲ. ಹಾಗೆ ಪಾನಿಪುರಿ ನಾವೇನು ಅಲ್ಲಿ ತಿನ್ನಲಿಲ್ಲ, ಹಂಗೆ ಮನೆಗೆ ತೊಗೊಂಬಂದ್ವಿ. ಪಾನಿಪುರಿ ತೊಗೊಂಡು ಬಂದ್ಬಿಟ್ಟು ಹಾಗೆ ಒಂದು ಬಿರಿಯಾನಿ ತೊಗೊಂಬಂದ್ವಿ. ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.